ಈ ತಾಯಿ ಮಗಳ ಜಾಲ ದೊಡ್ಡದಾಗೇ ಇತ್ತು. ಅಷ್ಟೇ ಅಲ್ಲದೆ ಡೀಲಿಂಗ್ ಕೂಡ ಮಾಡೋಕೆ ಬರ್ತಾ ಇದ್ರು. ಈ ಡೀಲಿಂಗ್ ಕುರಿತಂತೆ ಒಂದು ಆಡಿಯೋ ಇದೆ. ಆ ಆಡಿಯೋದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಮಾತನಾಡಿದ್ದಾರೆ ಬನ್ನಿ ಕೇಳೋಣ. ಏನ್ ಹಿಡ್ದಿರಲ್ಲ ಅವ್ರೇನು ಅವ್ರ ಜೊತೆನೂ ಇದನ್ನೆಲ್ಲ, ಯಾಕಂದ್ರೆ ಹುಬ್ಳಿ ಧಾರವಾಡದಾಗ ಇನ್ನೊಬ್ರು ಇದನ್ ಮಾಡ್ಲತ್ತಾರ, ಮೀಡಿಯೇಟ್ ಮಾಡ್ಲತ್ತಾರ. ಅದ್ ಯಾರಂತ ನನಗ್ ಅದು ಗೊತ್ತಿಲ್ಲ, ನನಗ ಇನ್ನೂ ಹೇಳಿಲ್ಲ ಅವ್ರು ಯಾರಂತ ಹೇಳಿ. ಅದಕ್ಕೆ ಅವ್ರು ಕಾಲ್ ಮಾಡಿ ಇವ್ರು ಹುಬ್ಳಿ ಧಾರವಾಡ ಕಡೆಯವರಲ್ಲ. ಹೌದನ್ರಿ? ಅದನ್ನ ಹೇಳಿದ್ರ ಅವ್ರ, ಅದಕ್ಕೆ ನಾನು ಇವ್ ಒಂದ್ಸರಿ ಹೇಳ್ಬಿಟ್ಟಿದ್ದನಂತ ಹೇಳಿ. ಇಲ್ಲ ಇಲ್ಲ, ಇವ್ರು ಹುಬ್ಳಿ ಧಾರವಾಡ ಕಡೆಯವರಲ್ಲ. ಅಲ್ಲಂತೀರಿ? ಇವ್ರು ದೊಡ್ಡ ಪರ್ಸನ್, ಡೆಲ್ಲಿ ಕಡೆಯಿಂದ. ಇವರು ಈ ಚಿಕ್ಕವರಲ್ಲ ಎಲ್ಲ ಇವರು. ಹಾ 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 ಅಲ್ಲ, ಅದಕ್ಕಂದ ಇವ್ರು ಹೇಳಿದ್ರ ಹಿಂಗ್ ಮೀಡಿಯೇಟ್ ಅವ್ರ ಕಾಲ್ ಬರ್ತದ ಅಂತ ಹೇಳಿ. ಇನ್ನೂ ಗೊತ್ತಿಲ್ಲ ನಂಗೆ, ಅವ್ರ ಯಾವ ಹೆಸರು ಹೇಳಿಲ್ಲ ಅವರು. ನೋಡ್ಬೇಕಂಗಿದ್ರೆ ಅವ್ರ ಹತ್ರ ಎಷ್ಟು ಹೇಳಿದ್ರಿ ನೀವೀಗ? ಅವ್ರ ಹತ್ರ ನಾವೇನ್ ಹೇಳಿಲ್ಲ, ಬಟ್ ಹಿಂಗೆಲ್ಲ ಅದ, ನಮ್ಗೆ ಅದಕ್ಕೆ ಆನ್ಸರ್ ಬೇಕು. ಅದ ನಿಮ್ಗೆ ಎಷ್ಟು ಹೇಳ ಅಷ್ಟೇ ಹೇಳದಲ್ಲೇನು? ಮತ್ತೆ ಇವನ್ ಫೋನ್ ಮಾಡಿದ್ನಾ ನಿಮ್ಮ IAS? ಅವನ ಹೆಸರೇನು? ಇಲ್ಲ, ಮಾಡಿಲ್ಲ. ಅವನ ಹೆಸರೇನು? ಏನು ಅವನೇನು ಮಾಡಿಲ್ವಾ? ಇಲ್ಲ, ಮಾಡಿಲ್ಲ. ಓಕೆ, ಈಗ ಅವ್ನು ಗೋವಾದವನಿಗೆ ಬಿಸ್ನೆಸ್ ಮ್ಯಾನ್ಗೆ ಮಾತಾಡ್ಲಾ ನಾನು? ಮತ್ತೆ ಮಾತಾಡ್ತೀರಿ? ಅಲ್ಲ, ನೀವು ಹೇಳಿದ್ರಲ್ಲ ಮೊನ್ನೆ ಮಾತಾಡ್ಬೋದು ಅವ್ರ ಹತ್ರ ಅಂತ. ಹಾ, ನೀವ್ ಮಾತಾಡ್ಬೋದು. ಅವ್ರಿಗೆ ಎಷ್ಟು ಹೇಳಿ? ನೀವು ಎಲ್ಲ ಒಂದೇ, ನನ್ಗೆ ಟೋಟಲ್ 100 ಅಂತ ಹೇಳಿ ನಾನು. ಅವ್ರೊಬ್ರ ಇಬ್ರು ಅಂತಲ್ಲ, ಟೋಟಲ್ ಎಲ್ಲರ ಕಡೆಯಿಂದ ಟೋಟಲ್ 100? ಹಾ, ಟೋಟಲ್ 100 ಅಂತ ಹೇಳಿದೆ ನಾನು. ಓಕೆ ಓಕೆ. ಅವರೆಷ್ಟು ನೀವು ಕೊಟ್ಟ ಲಿಸ್ಟ್ ಅಲ್ಲಿ 1 ಮಿನಿಟ್ ಅದು ನೀವು ಡೈರೆಕ್ಟ್ ಮಾಡ್ತೀನಿ ಮಾತಾಡ್ಕೊತೀನಿ ಅಂತ ಹೇಳಿದ್ರಿ. ಏನ್ ಬ್ಯಾಡ್ ಬಿಡ್ರಿ, ನಾ ಅವ್ರದೇನ ಈಗ ಹೋದ್ರ ಹಂಗ ಹೆಲ್ಪ್ ಮಾಡ್ತಾರ ಅವ್ರಂಗ. ಬೇಡ, ಅವರು ಬೇಡ, ಮತ್ತೆ ಬೇಡ. ಇಲ್ಲ ರೀ, ಅವ್ರದಂತೂ ನಂಗೆ ಕೆಲಸ ಮಾಡ್ತಾರ. ಅವ್ರು ಕೆಲಸ ಮಾಡ್ತಾರೆ. ಅದು ಅವ್ರು ಬೇಡ, ಅವ್ರದ್ದೇನ್ ಬೇಡ ಬೇಡ. ಮತ್ತೆ ಅಷ್ಟೇ. ಏನಾದ್ರು ಸೆಟಲ್ಮೆಂಟ್ ಮಾಡುವಾದ್ರೆ ಮತ್ತೆ 4 ಜನ ಅಷ್ಟೇ. ಏನಿಲ್ಲ, ಅವ್ನು DC ಆಗ್ಬೇಕಷ್ಟೇ. ಈಗ ಅವ್ನು DC ಆಗಿ ಬಂದ್ರೆ ನಿಮ್ಗೆ ಕೊಡ್ತಾನೆ ಮತ್ತೆ ಅಂತ. ಕೊಡ್ತಾನೆ. ನಂಗೆ ಒಂದ್ ಕೇಳ್ಬೇಕಾಗಿತ್ತ, ಇದರಿಂದ ನನಗೂ ಉಪಯೋಗ ಇಲ್ಲ, ನೀವು ಬೇಡ ಅಂತ ಹೇಳ್ತೀರಿ, ನಿಮ್ಗೂ ಏನು ಹೆಲ್ಪ್ ಇಲ್ಲ ಅಂತ ಹೇಳ್ತೀರಿ, ಮತ್ತೆ ಇದನ್ನ ಯಾರು ಹೇಳ್ತಾರಂತ? ಅಲ್ಲ ರೀ, ನನಗೆ ನಿಮ್ಗೆ ನಾನೇನಾದ್ರು ಉಪಯೋಗ ಬೇಕಂತ ಹೇಳಿದ್ನಾ ನೀವು ಬಂದಾಗ? ಇಲ್ಲ, ಅದ್ರ ಪ್ರಶ್ನೆ ಇಲ್ರಿ. ಅಲ್ಲಲ್ಲ ಪ್ರಿಯ ಅವರೇ, ನಿಮ್ಗೆ ನಾನೇನಾದ್ರು ನೀವು ಹೇಳಿದಾಗಲೂ ಸರ್ ನಾನು ನಿಮ್ಗೆ ಅದರಲ್ಲಿ ಕೊಡ್ತೀನಿ ಅಂತ ಹೇಳಿದಾಗಲೂ ನಂಗೆ ಬೇಕಂತ ಹೇಳಿದ್ನಾ? ಇಲ್ಲ, ಹೇಳಿಲ್ಲ. ನೀವು ಅದನ್ನೇನ್ ಹೇಳಿಲ್ಲ. ಇಲ್ಲ ಇಲ್ಲ, ಕರೆಕ್ಟ್ ಅಲ್ಲ. ನೋಡ್ರಿ, ನೀವು ಬಂದಿದ್ದೀರಿ, ನಾನು ಟಿವಿ ಅವನು, ಟಿವಿಯಲ್ಲಿ ಹಾಕ್ಬೇಕಾದ್ರೆ 1 ರೂಪಾಯಿನೂ ಬೇಡ. ನೀವೇನ್ ಹೇಳಿದ್ರಿ? ಸರ್ ನಿಮ್ ಟಿವಿ ಮಾತ್ರ ಅಲ್ಲ, ಬೇರೆ ಟಿವಿಯಲ್ಲೂ ಬರ್ಬೇಕು, ಪೇಪರಲ್ಲೂ ಬರ್ಬೇಕು ಅಂತ ಹೇಳಿದ್ರಾ? ಇಲ್ಲ, ಒಂದ್ ನಿಮಿಷ. ನಿಮ್ಮ ವಿರುದ್ಧ ಅಂತಲ್ಲ, ನಾವಿರೋದು ಅವ್ರ ಪರ ಇವ್ರ ಪರ ಅಲ್ಲ, ಸತ್ಯದ ಪರ ಮಾಡ್ಲಿಕ್ಕೆ. ಸರಿ ಇಲ್ಲ ಅಂದ್ರೆ ಅವರ ವಿರುದ್ಧ, ನೀವು ಸರಿ ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ, ನಾನ್ ಸರಿ ಇಲ್ಲ ಅಂದ್ರೆ ನನ್ನ ವಿರುದ್ಧ, ದೇಶದ ಪ್ರಧಾನಮಂತ್ರಿ ಸರಿ ಇಲ್ಲ ಅಂದ್ರು ಅವರ ವಿರುದ್ಧ, ದೇಶದ ಮಾಜಿ ಪ್ರಧಾನಿ ಅವರ ಮೊಮ್ಮಗ ಮಾಡಿದಾಗಲೂ ಅವರ ವಿರುದ್ಧ, ದೇಶದ ಒಬ್ಬ MLA ಮಾಡಿದಾಗಲೂ ಅವನ ವಿರುದ್ಧ, ಧರ್ಮಕ್ಷೇತ್ರವಾದ ಧರ್ಮಸ್ಥಳದ ವಿರುದ್ಧ ಮಾಡಿದವರದು ಅವರ ವಿರುದ್ಧ ಮಾಡಿದೀನಿ. ನೀವೇ ಹೇಳಿದ್ರಿ, ಹೌದು ಸರ್ ನಿಮ್ಗೆ ಗೊತ್ತಿದೆ ಅದಕ್ಕೆ ಬಂದ್ವಿ ಅಂತ ಹೇಳಿದ್ರಿ. ನನ್ನ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ನಾನು ಮಾಡಿದೀನಿ. ನೋಡಿ ಮೇಡಮ್, ಅದೆಲ್ಲ ನಿಮ್ಮ ಪರ್ಸನಲ್ ಲೈಫು, ನಾನು ಇಂಟರ್ಫಿಯರ್ ಆಗಲ್ಲ ಅಂತ ಹೇಳಿದಿನಾ? ಕರೆಕ್ಟ್. 1 ಮಿನಿಟ್. ಏನಾದ್ರು ದುಡ್ಡು ಕೇಳಿದಿನಾ? ಇಲ್ಲ. ಏನಾದ್ರು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದಿನಾ? ಇಲ್ಲ. ಸ್ಟ್ರೇಟ್ ಇದನ್ನ ಬೆಟ್ ಮಾಡ್ಲತ್ತಿದ್ ನಾನು ವಿರುದ್ಧ ಅದ. ನನಗೆ ಇದು ನಾನ್ ತಗೊಂಡ್ ನಾನು ಏನ್ ಮಾಡಿಸ್ತಿಲ್ಲ, ಅದಕ್ಕೆ ನಿಮ್ಗೂ ಹೆಲ್ಪ್ ಏನು ಬೇಡ ಅಂತೀರಿ, ನಿಮ್ಗೂ ಏನಿಲ್ಲ. ಮತ್ತೆ ಇದನ್ನ ಹೇಳಿರ್ತಾರೆ ಅವ್ರು, ಇದಕ್ ಮಾತ್ರ ಆನ್ಸರ್ ಕೊಡ್ರಿ ನೀವು ಪ್ಲೀಸ್. ನನಗೆ ಬೇಡ ರೀ, ನಾನು ಆಗ್ಲೂ ನಿಮ್ಗೆ ಹೇಳಿದೀನಿ, ನನಗೆ 1 ರೂಪಾಯಿನೂ ಬೇಡ, ನಿಮ್ಗೇನು ಬಂದ್ರು ಬೇಡ. ನನಗೆ ನಮ್ಮ ಟಿವಿಯಲ್ಲಿ ಅಂತದ್ದು ಮಾಡಲ್ಲ, ನಾನಂತದ್ದು ಮಾಡಲ್ಲ. ಅಲ್ಲ, ಅದನ್ನ ಅಪ್ಲೋಡ್ ಮಾಡಿದ್ರೆ ಸರಿ ಇರಂಗಿಲ್ರಿ, ಅಷ್ಟೇ. ಅದು ಸರಿ ಇರಂಗಿಲ್ಲ ಅಂದ್ರೇನು? ಥ್ರೆಟನ್ ಮಾಡ್ತಾ ಇದ್ದಾರೆ. ಸರಿ ಅಲ್ಲ, ಸರಿ ಇರಂಗಿಲ್ಲ ಅಂದ್ರೆ ಏನು? ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅಲ್ಲ 1 ಮಿನಿಟ್. ಈಗ ನೀವು ಫೋನ್ ಮಾಡಿದ್ರಿ, ನಾನು ಮಾಡಿದಾಗ ಎತ್ತಿದ್ದೀನಿ, ಈಗ ಹೇಳಿದಾಗ ಮಾಡಿದ್ದೀನಿ. ಈಗ ಸರಿ ಇರಂಗಿಲ್ಲ ಅಂತ ಹೇಳ್ತೀರಿ. ಸರಿ ಇರಂಗಿಲ್ಲ ಅಂದ್ರೆ ಡೆಫಿನೇಷನ್ ಏನು? ನಾನು ಇಲ್ಲಿರೋದು ನ್ಯಾಯ ಕೊಡಿಸ್ಲಿಕ್ಕೆ, ನಿಮ್ಗೆ ಬೇಕಾದ್ರೆ ಟಿವಿಲಿ ಫ್ರೀ ಆಫ್ ಕಾಸ್ಟ್ ಹಾಕ್ತೀನಿ ಅಂತ ಹೇಳಿದೆ.
ಕರೆಕ್ಟಾ? ಅಲ್ಲಲ್ಲ, ಒಂದ್ ನಿಮಿಷ. ನಿಮ್ಮ ವಿರುದ್ಧ ಅಂತ ಈಗ ಹಾಕಿದೀನಾ? ನಿಮ್ಮ ವಿರುದ್ಧ ಅಂತ ಗೊತ್ತಾ? ಸತ್ಯ ನೋಡ್ರಿ, ನಿಮ್ಗೆ ಸತ್ಯ ಬೇಕಲ್ವಾ? ನಿಮ್ಗೆ ಸತ್ಯ ಬೇಕು, ಜಸ್ಟಿಸ್ ಬೇಕು, ಕರೆಕ್ಟಾ? ಪಬ್ಲಿಕ್ ಆಗ್ತದ ಬಿಡಿ, ಹೆಂಗಿದ್ರು ಆಗುದನ ಅದು. ಅದಕ್ಕೆ ಸ್ಟಾರ್ಟಿಂಗ್ ಹಿಂಟ್ ಕೊಡ್ತೀರ ಏನ್ ಬಿಟ್ಟ ಫುಲ್ ಬಿಟ್ಬಿಡ್ತೀರ ಅಂತ. ಅಲ್ಲ, ನೀವ್ ಹೆಂಗೆ ಹೇಳ್ತೀರಿ ಹಂಗೆ ಮೇಡಮ್, ನೀವ್ ಹೆಂಗೆ ಹೇಳ್ತೀರಿ ಹಂಗೆ. ನಿಮ್ಗೆ ಹೆಂಗೆ ನ್ಯಾಯ ಬೇಕು ಹಂಗೆ. ನನ್ ಪ್ರಕಾರ ಆಕ್ಚುಲಿ ಸ್ಟಾರ್ಟಿಂಗ್ ಸ್ವಲ್ಪ ಹಿಂಟ್ ಕೊಟ್ಟು ಆಮೇಲೆ ಅಷ್ಟು ಹಿಂಟ್ ಕೊಟ್ಟ ಪ್ರಕಾರ ಅವ್ರೇನ್ರ ಬರ್ತಾರನಂತ ಇದು ಕನ್ಕ್ಲೂಷನ್ ಗೆ ಸೆಟಲ್ಮೆಂಟ್ ಮಾಡ್ಲಿಕ್ಕೆ. ಅವ್ರು ಸೆಟಲ್ಮೆಂಟ್ ಮಾಡಿಲ್ಲ ಅಂದ್ರೆ ಪೂರ ಬಿಟ್ಬಿಡೋದು. ಓಕೆ, ಪೂರ ಅಂದ್ರೆ ಅದೇ ಅಷ್ಟೇ ಇರೋದಲ್ಲ, ವಿಡಿಯೋ ಮತ್ತೆ ಚಾಟ್, ವಾಯ್ಸ್ ರೆಕಾರ್ಡ್, ಅಷ್ಟೇ. ಬೇರೆ ಏನಿಲ್ಲ. ಇಲ್ಲ ಬೇರೆ ಅಂದ್ರೆ ಹಿಂಗ ಸ್ಟಾರ್ಟಿಂಗ್ ಹಿಂಟ್ ಆದ್ರೆ ಇವ್ರು ಹಿಂಗ್ ಮಾಡ್ಲತ್ತಾರ ಸ್ಟಾರ್ಟಿಂಗ್ ಹಿಂಟ್ ಕೊಡೋದು. ಅದನ್ನ ನೋಡ್ಯಾರ ಬರ್ಬೋದನ ಅಂತ ಅನ್ಕೊಂಡೇನಿ. ಏನ್ ಬರ್ಲಿಲ್ಲ ಪೂರ ಬಿಟ್ಬಿಡೋದು, ಮತ್ತೆ ಹೆಂಗಿದ್ರು ಆಗುದಲ್ಲ. ಓಕೆ, ನಿಮ್ಗೀಗ ಬುರ್ದೆ ಮಾಡ್ಬೇಕಾದಲ್ಲ ಉಳ್ದವ್ರದ್ದು, ಮತ್ತೆ 7-8 ಜನ ಇವ್ರದ್ದು ಅವ್ರದ್ದೆಲ್ಲ ಇಲ್ಲ. ಅವ್ರದ್ದೆಲ್ಲ ಆಮೇಲೆ ಬರ್ತಾರೆ ಹೇಳ್ಬೇಕಂತ. ಮತ್ತೆ ಆನಂದ್ ಅವರೆಲ್ಲ ಆಮೇಲೆ ತಗೋಬಹುದು ಅವ್ರಿಗೆ. ಅಂದ್ರೆ ಇದನ್ನ ನೋಡಿ ಅವರೆಲ್ಲ ಓಡ್ ಬರ್ತಾರೆ. ಇವ್ರದ್ದು ನೋಡಿದ್ರೆ ಅವರೆಲ್ಲ ಓಡ್ ಬರ್ತಾರೆ ಅಂತ ಹೇಳಿ ನೀವು. ಕರೆಕ್ಟ್ ನೀವು ತಿಳ್ಕೊಂಡು ಕರೆಕ್ಟ್. ನ್ಯಾಯ ಬೇಕು ನಿಮ್ಗೆ ಹೇಳಿದ್ರಿ, ನಿಮ್ಗೆ ಅನ್ಯಾಯ ಆಗಿದೆ ಹೇಳಿದ್ರಿ. ನೀವು ಬಂದ್ರೆ ಸೋಮವಾರ ತಗೊಬೇಕಾ? ಟಿವಿಲಿ ತಗೋತೀವಿ. ಈಗ ಮತ್ತೆ ಏನ್ ಮಾಡೋದು ಮಾಡಿ ಹೇಳಿ. ಈಗ ನಿಮ್ಮ ಫೈನಲ್ ಎಕ್ಸ್ಪೆಕ್ಟೇಷನ್ ಏನು? 100 crores ಅಷ್ಟೇ? ಅದಕ್ಕಿಂತ ಕೆಳಗಡೆ ಏನಾದ್ರು ಇದ್ದೀರಾ? ಅಲ್ಲ ಅಷ್ಟೇನಾ? ಇಲ್ಲ, ಫಸ್ಟ್ ಸೆಟಲ್ಮೆಂಟ್ ಬಂದ್ರೆ ಮಾತಾಡ್ಬೋದಲ್ರಿ. ಸೆಟಲ್ಮೆಂಟ್ ಬರ್ಲಿಕ್ಕನ ರೆಡಿ ಇಲ್ಲ ನಾವ. ಈಗಾದ್ರೆ ನನ್ ಫೋನ್ ಹಚ್ಚಿದೆ ನಾನು, ಈಗ ಕಟ್ ಮಾಡಿದ ರಿಂಗ್ 2-3 ರಿಂಗ್ ಆತ ಕಟ್ ಮಾಡಿದ. ಯಾರು ಇವರು? ನನ್ ಫೋನ್ಲೂ ಹಚ್ಚಿದೆ ನಾನು, ಈ ಕಡಿ ಕ್ಷಣ ತನೂ ಹಚ್ಚಿದೆ ನಾನು. ಅಲ್ಲ, ನಿಮ್ದು ಫೈನಲ್ ಸೆಟಲ್ಮೆಂಟ್ ಅಂದ್ರೆ ಎಷ್ಟು? ನಾವು ಮಾತಾಡ್ಬೇಕಾದ್ರೆ ಎಷ್ಟು ಫೈನಲ್ ಎಷ್ಟು ನಿಮ್ದು? ಅಂದ್ರೆ ಹೇಳಿದ್ದೇನಲ್ಲ 100 crores. ಕಮ್ಮಿ ಇಲ್ಲಲ್ಲ? ಅಂದ್ರೆ ಸೆಟಲ್ಮೆಂಟ್ ಈಗ ಬರ್ರಲ್ರಿ, ಅವಾಗ ಮಾತಾಡ್ಬೋದಲ್ಲ. ಆಯ್ತು ಬರ್ತಾರ. ನಾನು ಟ್ರೈ ಮಾಡ್ತೀನಿ, ಗೊತ್ತಿಲ್ಲ. ನನ್ ಫೋನ್ ನಿಮ್ಮ ಎದುರುಗಡೆ ಮಾಡ್ದೆ ಅಲ್ಲ, ನಾನು ಕಟ್ ಮಾಡಿ ಬ್ಲಾಕ್ ಮಾಡಿದ್ರಲ್ಲ. ಹೌದು ಕರೆಕ್ಟ್. ಹೌದನ್ರಿ, ಮತ್ತೆ ಟ್ರೈ ಮಾಡ್ರಿ. ಮಂಡೇವರೆಗೂ ಏನೋ ಸೆಟಲ್ಮೆಂಟ್ ಬಂದ್ರೆ ಬರ್ಲಿ ಮನುಷ್ಯ, ಏನ್ ಮತ್ತೆ ಕೇಳೋಂಗೆ. ಆಯ್ತು, ನಾನು ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಮಂಡೇ ಲಾಸ್ಟ್ ನೋಡ್ರಿ. ನಮ್ ಪೇಷನ್ಸ್ ಅಲ್ಲಿ ಇವತ್ತ ಮುಗಿದ ಆಕ್ಚುಲಿ. ಹೌದು. ಏನ್ ಹೇಳ್ಬೇಕು ಹೇಳಿದ್ರಲ್ಲ? ಏನ್ ಹೇಳಿದ್ದೆ ಐತಾರಿ ಏನೋ ಅಂದ್ರು. ಇಲ್ಲ, ನಾ ಹೋಗಿ ಮಂಡೇನ ಬರ್ತೀನಿ. ನಾನು ಮಂಡೇ ಮಾರ್ನಿಂಗ್ ಬಂದು ಇದನ್ ಮಾಡ್ತೀನಿ. ಆಯ್ತಾಯ್ತು ನೋಡ್ರಿ, ಅಲ್ಲಿ ಮಟ್ಟ ಆದ್ರೆ ಟ್ರೈ ಮಾಡ್ರಿ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕ ಏನಾದ್ರು ಸೆಟಲ್ಮೆಂಟ್ ಬರ್ಲಿಕ್ಕೆ ಟ್ರೈ ಮಾಡ್ರಿ. ಆಯ್ತು ಮಂಡೇ ಮಾತ್ರ ನಾನು ವೇಟ್ ಮಾಡೋದಿಲ್ಲ. ಸೀದಾ ನೀವು ಹಾಕ್ಬೇಡಿ ಅವತ್ತು. ಓಕೆ, ಆಯ್ತು ಮೇಡಮ್, ಆಯ್ತು. ಓಕೆ, ಥ್ಯಾಂಕ್ ಯು.